ಸ್ವಯಂ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಮೌಲ್ಯಯುತ ಶಿಕ್ಷಣ ಸಿಕ್ಕಿದರೆ ಮಾತ್ರ ಮಕ್ಕಳು ಪ್ರತಿಭಾನ್ವಿತರಾಗ್ತಾರೆ. ಇದು ಎಲ್ರಿಗೂ ಗೊತ್ತಿದ್ದ ವಿಚಾರ. ಕಳೆದ ಹಲವಾರು ವರ್ಷಗಳ ಹಿಂದೆ ಒಂದಷ್ಟು ಅಂದರೆ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಗೊಂದಲಗಳಿತ್ತು. ಆ ಸಂದರ್ಭದಲ್ಲಿ ಪರಿಣಾಮಕಾರಿ ಶಿಕ್ಷಣ ಬೇಕು ಹೇಳೋ ಒಂದು ಕೂಗು ಎಲ್ಲ ಕಡೆ ಕೇಳ್ತಾ ಇತ್ತು. ಈಗ ಇವತ್ತು ಭಾಳಷ್ಟು ಖಾಸಗಿ ಶಾಲೆಗಳಿವೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಭಾಳಷ್ಟು ಪೈಪೋಟಿ ಇದೆ. ಆದರೆ ಕಳೆದ 40-50 ವರ್ಷಗಳ ಹಿಂದೆ ಶೈಕ್ಷಣಿಕವಾಗಿ ಭಾಳಷ್ಟು ಮಂದಿ ಕಾತರರಾಗಿದ್ದ ಸಂದರ್ಭದಲ್ಲಿ ಒಂದಷ್ಟು ಶಿಕ್ಷಣ ಸಂಸ್ಥೆಗಳು ಆರಂಭಗೊಂಡು ಇವತ್ತು ಭಾಳಷ್ಟು ಉನ್ನತಿಗೇರಿವೆ. ಇವತ್ತು ನಾವು ಕಾರ್ಕಳದ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ತಮಗೆ ಮಾಹಿತಿ ನೀಡಲಿಕ್ಕೆ ಹೊರಟಿದ್ದೇವೆ. ನೋಡಿ, ಇದು ಕಾರ್ಕಳದ ಕುಕ್ಕುಂದೂರಿನ KMS ಶಿಕ್ಷಣ ಸಂಸ್ಥೆ. ಈ ಶಿಕ್ಷಣ ಸಂಸ್ಥೆ ಸುಮಾರು 43 ವರ್ಷಗಳ ಹಿಂದೆಯೇ ಆರಂಭಗೊಂಡಿತ್ತು. ಇವತ್ತು ಈ ವರ್ಷ ಅಂದರೆ ಈ ವರ್ಷ 43ನೇ ವರ್ಷ. ಈ ವರ್ಷದಲ್ಲಿ ಇನ್ನಷ್ಟು ಹೊಸ ಕಟ್ಟಡಗಳನ್ನು ನಿರ್ಮಿಸಿ ಇನ್ನಷ್ಟು ಮೌಲ್ಯಯುತ ಶಿಕ್ಷಣವನ್ನು ನೀಡಲಿಕ್ಕೆ ಈ ಶಿಕ್ಷಣ ಸಂಸ್ಥೆ ಹೊರಟಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಮಗೆ ನಾವು ನೀಡ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ನೋಡಿ, ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವಲ್ಲಿ ಹಲವಾರು ಹೋರಾಟದ ಹಾದಿ ಇದೆ. ಯಾಕಂದರೆ ಆ ಕಾಲಘಟ್ಟದಲ್ಲಿ ಮಕ್ಕಳನ್ನು ಶಾಲೆಗೆ ಅಂದರೆ ಖಾಸಗಿ ಶಾಲೆಗೆ ಬರಬೇಕಂದ್ರೆ ಭಾಳಷ್ಟು ಕಷ್ಟ ಇತ್ತು. ಆ ಕಾಲಘಟ್ಟದಲ್ಲಿ ಕೂಡ KMS ಶಿಕ್ಷಣ ಸಂಸ್ಥೆಯನ್ನು ಪರಿಣಾಮಕಾರಿಯಾಗಿ ಬೆಳೆಸಿದ್ದಾರೆ. ಈಗ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 30 ವರ್ಷಗಳಿಂದ ಕನ್ನಡ ಉಪನ್ಯಾಸಕಿಯಾಗಿ ಸರಸ್ವತಿಯವರು ಕೆಲಸ ನಿರ್ವಹಿಸ್ತಾ ಬಂದಿದ್ದಾರೆ. ಅವರದೊಂದಷ್ಟು ಮಾತಾಡೋಣ. ನಮಸ್ತೆ. ನೋಡಿ, ಕಳೆದ 43 ವರ್ಷಗಳಿಂದ ಕೂಡ ಈ ಶಿಕ್ಷಣ ಸಂಸ್ಥೆ ಆರಂಭ ಆಗಿದೆ. ಈಗ ತಾವು 30 ವರ್ಷಗಳಿಂದ ಈ ಶಾಲೆಯಲ್ಲಿದ್ದೀರಿ. ಈಗ ಈ ಶಾಲೆಯ ಬೆಳವಣಿಗೆ ಯಾವ ರೀತಿ ಆಯಿತು ಮತ್ತು ಈಗ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಈ ಸಂಸ್ಥೆ 1984ರಲ್ಲಿ ಪ್ರಾರಂಭ ಆದದ್ದು. ನಾನು ಇಲ್ಲಿ ಬಂದದ್ದು 1995ರಲ್ಲಿ. ಆವಾಗ ಶಿಕ್ಷಣ ಸಂಸ್ಥೆ ಬಹಳಷ್ಟು ಚಿಕ್ಕದಾಗಿತ್ತು. ಆಮೇಲೆ ತುಂಬ ಅಭಿವೃದ್ಧಿ ಹೊಂದಿತ್ತು. ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ವಿಶೇಷ ಅಂತೇಳಿ ಹೇಳಿದರೆ, ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆಲ್ಲ ನಾವು ಉಚಿತವಾಗಿ ಕೊಡುವಂಥದ್ದು. ಒಳ್ಳೆಯ ವಿಶೇಷ ಅಂತ ಹೇಳಿದರೆ, ನಾವೊಂದು ಒಳ್ಳೆಯ ಉತ್ತಮ ಅಂಕದವರನ್ನು ನಾವಿಲ್ಲಿ ತೆಗೆದುಕೊಳ್ತೇವೆ. ಅದು ಸಹಜ. ಕಡಿಮೆ ಅಂಕದ ವಿದ್ಯಾರ್ಥಿಗಳನ್ನು ನಾವು ತೆಗೆದುಕೊಂಡು ಅವರು ಇಲ್ಲಿ ಉತ್ತೀರ್ಣವಾಗಿ ಬಹಳಷ್ಟು ಸಾಧಾರಣ ಈಗ ಒಂದು 43%ನವರನ್ನು ನಾವು 84% ಡಿಸ್ಟಿಂಕ್ಷನಲ್ಲಿ ಪಾಸಾಗುವಂತಹ ಒಂದು ಶಿಕ್ಷಣವನ್ನು ನಾವಿಲ್ಲಿ ನಾವು ಕೊಟ್ಟಿದ್ದೇವೆ. ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದೆ. ಸರಾಸರಿ ಒಂದು ಎಷ್ಟೋ ವರ್ಷಗಳಿಂದ ಒಂದು 100ರಷ್ಟು ಫಲಿತಾಂಶ, ಶೇಕಡ 100ರಷ್ಟು ಫಲಿತಾಂಶವನ್ನು ನಾವು ಕೊಟ್ಟಿದ್ದೇವೆ. ಪ್ರಸ್ತುತ ಈಗ ಒಂದು 850 ವಿದ್ಯಾರ್ಥಿಗಳು ಇಲ್ಲಿ ಕಲಿತಾರೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಅವರ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಬಹಳಷ್ಟು ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ KMSನ ಬಗ್ಗೆ. ಒಳ್ಳೆಯ ಜೀವನ ಕಟ್ಟಿಕೊಂಡಿದ್ದಾರೆ. ಸಾಕಷ್ಟು ಅಭಿಮಾನದಿಂದ KMSನ್ನು ನೋಡ್ತಾ ಇದ್ದಾರೆ. ಭಾಳಷ್ಟು ಮಾಹಿತಿ ಕೊಟ್ಟಿರ್ತಾವೆ. ಈಗ ನಾಳೆದು ಕಟ್ಟಡ ಉದ್ಘಾಟನೆ ಇದೆ. ಈಗ ಯಾವ ತಾರೀಕಿಗೆ ಕಟ್ಟಡ ಉದ್ಘಾಟನೆ? ಇದು ಮೇ 11ಕ್ಕೆ 10ವರೆಗೆ ಉದ್ಘಾಟನೆಗೊಳ್ಳಲಿದೆ. ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲ ಉದ್ಘಾಟನೆಗಾಗಿ ಬರ್ತಾ ಇದ್ದಾರೆ. ಸಾಕಷ್ಟು ಹಳೆ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಕಲಿತ ಕಾರಣ ಎಲ್ಲರೂ ಈ ಕಾರ್ಯಕ್ರಮ ಈಗ ಕಲಿಯುವ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಮಾಡಬೇಕು, ಎಲ್ಲರೂ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಅಧ್ಯಕ್ಷರಾದಂತಹ ಇಮ್ತಿಯಾಜ್ ಅಹಮದ್ ಸರ್ ಅವರ ಅಣ್ಣನವರೆಲ್ಲ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಅವರ ಪರವಾಗಿಯೂ ಕೂಡ ನಿಮ್ಮೆಲ್ಲರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಬಂಧುಗಳೇ, KMS ಹೇಳುವಂಥದ್ದು ಒಂದು ವಿಶಿಷ್ಟ ಸಂಸ್ಥೆ. ಯಾಕಂತ ಕೇಳಿದರೆ, ನೋಡಿ, ಭಾಳಷ್ಟು ವಿದ್ಯಾಸಂಸ್ಥೆಗಳಲ್ಲಿ 90% ಮೇಲ್ಪಟ್ಟು 95% ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನು ಮಾತ್ರ ಅತಿ ಹೆಚ್ಚು ಫೀಸ್ ತಗೊಂಡು ಅವರು ಸೇರ್ಪಡೆ ಮಾಡ್ತಾರೆ. ಅದನ್ನು ಒಂದು ದೊಡ್ಡ ವೈಭವೀಕರಣ ಎಂಬಂತೆ ಕೆಲವರು ಭಾವಿಸ್ತಾರೆ. ಆದರೆ ಇಲ್ಲಿಯ ಶಿಕ್ಷಣ ಸಂಸ್ಥೆ ಆಗಲ್ಲ. ಇಲ್ಲಿ 40, 45, 50% ಇದ್ದ ಬಡ ವಿದ್ಯಾರ್ಥಿಗಳನ್ನು ತಗೊಂಡು ಅವರು ಇಲ್ಲಿಂದ ಹೊರ ಹೋಗುವಾಗ 80-85% ಅಂಕವನ್ನು ಗಳಿಸುವಂಥದ್ದು ಭಾಳಷ್ಟು ಶ್ರೇಷ್ಠ ವಿಚಾರ. ಯಾಕಂದರೆ ಕಡಿಮೆ ಅಂಕ ಇದ್ದವನನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂಥ ಕಾರ್ಯವನ್ನು ಇಲ್ಲಿಯ ಶಿಕ್ಷಕರು ಸೇರಿ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿಯ
ಸಂಸ್ಥೆಯ ಅಧ್ಯಕ್ಷರಾದ KS ಇಮ್ತಿಯಾಜ್ ಅಹಮದ್ರವರು ಅವರು ಕೂಡ ಕಳೆದ ಹಲವಾರು ವರ್ಷಗಳಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಿದ್ದಾರೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಏನು ಜನರಿಗೆ ಸಹಕಾರದ ರೀತಿಯಲ್ಲಿ ಮನೋಭಾವವನ್ನು ಹೊಂದಿಕೊಂಡು ಅವರು ಸಹಕಾರ ನೀಡ್ತಾ ಬಂದಿದ್ದಾರೆ. ಹಾಗಾಗಿ ಮೇ 11ಕ್ಕೆ ಇಲ್ಲಿ ಕಾರ್ಯಕ್ರಮ ನಡೀತದೆ ಅಂದರೆ ಬೆಳಿಗ್ಗೆ 10:30 ಗಂಟೆಗೆ. ಈಗಾಗಲೇ ನಮ್ಮ ಸರಸ್ವತಿ ಅವರು ಅದರ ಮಾಹಿತಿ ಕೊಟ್ಟರು. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಈ ವಾಹಿನಿಯ ಮೂಲಕ ತಮ್ಮನ್ನು ವಿನಂತಿಸ್ತಾ ಇದ್ದೀವಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.